ಸಾಂವಿಧಾನಿಕ ಸಂಸ್ಥೆಯ ಸ್ವಾಯತ್ತೆಗೆ, ಸ್ವಾತಂತ್ರ್ಯಕ್ಕೆ, ಕಾರ್ಯವಿಧಾನಕ್ಕೆ ಒಬ್ಬ ಮುಖ್ಯಮಂತ್ರಿಯಾಗಿ ಮಾಡಿದ ಅಡ್ಡಿ ಇದೆಯಲ್ಲ, ಇದು ಈ ದೇಶದಲ್ಲೇ ಪ್ರಥಮ. ಕೋಲು ಕೊಟ್ಟು ಪೆಟ್ಟು ತಿನ್ನುವ ಕತೆ ಅಂತ ನಾವೇನು ಹೇಳ್ತೇವಲ್ಲ, ಆ ಕೋಲು ಕೊಟ್ಟು ಪೆಟ್ಟು ತಿನ್ನುವ ಕಥೆಯನ್ನ ಸ್ವತಃ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯವರು ಮಾಡಿಕೊಂಡಿದ್ದಾರೆ. ಇದೇ ಸ್ಟ್ರಾಟಜಿ ಸೇಮ್ ಟು ಸೇಮ್ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳು TMCಯು ಮಾಡಿತ್ತು ಅನ್ನೋದನ್ನ ಇಡಿ ಈಗ ಸಂಪೂರ್ಣವಾಗಿ ಕಲೆ ಹಾಕಿದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. 2 ದಿನದ ಒಟ್ಟು ಬೆಳವಣಿಗೆ ಇಡೀ ದೇಶಾದ್ಯಂತ ಒಂದು ಬಹುದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಒಂದು ರಾಜ್ಯದ ಮುಖ್ಯಮಂತ್ರಿ ಒಂದು ಸಾಂವಿಧಾನಿಕವಾದಂಥ ಒಂದು ಸಂಸ್ಥೆಯೊಟ್ಟಿಗೆ, ಒಂದು ತನಿಖಾ ಏಜೆನ್ಸಿಯೊಟ್ಟಿಗೆ, ದಳದೊಟ್ಟಿಗೆ ಈ ರೀತಿಯ ವರ್ತನೆಯನ್ನೂ ಮಾಡಬಹುದೇ ಅನ್ನೋದಕ್ಕೆ ಸ್ವತಂತ್ರ ಭಾರತದಲ್ಲಿ ಪ್ರಾಯಶಃ ಏಕೈಕ ಸಾಕ್ಷಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು. ಹಿಂದೆ CBI ದಾಳಿ ಆದಾಗಲೂ ಕೂಡ ಇದೇ ರೀತಿಯ ಅವಸರವನ್ನು, ಇದೇ ರೀತಿಯ ಕಾನೂನಿನ ಎಲ್ಲ ಎಲ್ಲೆಗಳನ್ನು ಮೀರಿ CBIನೊಟ್ಟಿಗೆ ಮುಷ್ಟಿ ಯುದ್ಧಕ್ಕೆ ಅವರು ನಿಂತಿದ್ದನ್ನ ನಾವು ಕಂಡಿದ್ದೇವೆ. ಈಗ ಐಪ್ಯಾಕ್ ಏಜೆನ್ಸಿಯ ಮೇಲೆ ಮನಿ ಲ್ಯಾಂಡ್ರಿಂಗ್ ಮತ್ತು ಕೋಲ್ ಸ್ಮಗ್ಲಿಂಗ್ ಕೇಸಿಗೆ ಸಂಬಂಧಪಟ್ಟು ಹಲವು ಸಾಕ್ಷ್ಯಗಳನ್ನು ಇಟ್ಟುಕೊಂಡು ಕಾನೂನಾತ್ಮಕವಾಗಿ ಯಾವುದೇ ರೀತಿಯ ಪೊಲಿಟಿಕಲ್ ಹಿನ್ನೆಲೆಯನ್ನು ಇದಕ್ಕೆ ಮರ್ಜ್ ಮಾಡದೇನೆ ಕೇವಲ ಕೋಲ್ ಸ್ಮಗ್ಲಿಂಗ್ ಮತ್ತು ಮನಿ ಲಾಂಡ್ರಿಂಗಿನ ವಿಷಯಕ್ಕೆ ಸಂಬಂಧಿಸಿದ ತನ್ನ ಸುದೀರ್ಘವಾದ ತನಿಖೆ. ಮಮತಾ ಬ್ಯಾನರ್ಜಿ ಅವರು ಅರ್ಥ ಮಾಡಿಕೊಂಡಿಲ್ಲ ಏನು ಅಂತಂದ್ರೆ, ಐಪ್ಯಾಕಿನ ಮೇಲೆ ಏಕಾಏಕಿ ದಾಳಿ ನಡೆದಿದೆ, ಚುನಾವಣಾ ಸಂದರ್ಭ, SIRನ ಭುಗಿಲೆದ್ದ ಬೆಂಕಿ, ಈ ಹೊತ್ತಿನಲ್ಲಿ ಇದನ್ನ ಬಳಸ್ಕೊಂಡು ಜನರ ಅನುಕಂಪವನ್ನು ಗಳಿಸಲಿಕ್ಕೆ ನಾನು ಬೀದಿಗಿಳಿದು ಹೋರಾಟ ಮಾಡಲಿಕ್ಕೆ ನನ್ನ ರಹದಾರಿ ಓಪನ್ ಆಗಿದೆ, ಆಗಲಿಕ್ಕೆ ಇದನ್ನೇ ನಾನು ಅಸ್ತ್ರವನ್ನಾಗಿ ಬಳಸ್ತೇನೆ ಅನ್ನುವ ಕಾರಣವನ್ನು ಇಟ್ಟುಕೊಂಡೆ ತನ್ನ ರಾಜ್ಯದ ಎಲ್ಲ ಪೊಲೀಸ್ ಅಧಿಕಾರಿಗಳು ಮತ್ತು ತುಕಡಿಯ ಸಮೇತ ಐಪ್ಯಾಕ್ ಕಚೇರಿ ಮತ್ತು ಮನೆಯ ಮೇಲೆ ಏನು ದಾಳಿ ಮಾಡಿತ್ತು ಇಡಿ, ಆ ಸ್ಥಳಕ್ಕೆ ಮಧ್ಯಾಹ್ನ ಮಾಧ್ಯಮದವರನ್ನ ತಳ್ಳಿ ಒಳ ನುಗ್ಗಿ, ಹೋಗುವಾಗ ಬರಿಗೈ, ಬರುವಾಗ ಹಸಿರು ಬಣ್ಣದ ದಾಖಲೆಗಳ ಪ್ಯಾಕ್, ಸಾರ್ವಜನಿಕರ ಎದುರು, ಮಾಧ್ಯಮದ ಎದುರು ದಾಖಲೆಗಳನ್ನ ನಾನು ತಂದಿದ್ದೇನೆ ಅನ್ನುವಂಥ ಧಿಮಾಕು, ಇದನ್ನೇ ಈಗ ಇಡಿ ಬ್ರಹ್ಮಾಸ್ತ್ರವಾಗಿ ಬಳಸ್ತಾ ಇದೆ. ಸಂವಿಧಾನ, ಪ್ರಜಾಪ್ರಭುತ್ವ, ಪ್ರಜಾತಂತ್ರ, ಪ್ರಜಾಸತ್ತಾತ್ಮಕ ಎಲ್ಲ ವ್ಯವಸ್ಥೆಗಳನ್ನು ಕೊಲೆಗೈತಾ ಇದೆ ಮೋದಿ ಸರ್ಕಾರ, ಅಮಿತ್ ಶಾ ಅನ್ನುವಂಥ ಸ್ಲೋಗನ್ನಲ್ಲಿ ಹಿಂದೆಯೂ ಇವತ್ತು ನಾಳೆಯೂ ಅದೇ ರೀತಿಯ ಹೋರಾಟವನ್ನು ಬೀದಿಗಿಳಿದು ಜನರಿಗೆ ಮಂಕುಬೂದಿ ಎರಚಿ ಅಕ್ರಮ ವಲಸಿಗಾರರನ್ನು ಬಳಸಿಕೊಂಡು ತನ್ನ ವೋಟ್ ಬ್ಯಾಂಕಿನ ರಾಜಕಾರಣದ ಮೂಲಕ ಹಿಂದಿನ ಎಲೆಕ್ಷನ್ ಅನ್ನ ಗೆದ್ದ ರೀತಿಯಲ್ಲೇ ಈ ಸಾರಿಯೂ ಎಲೆಕ್ಷನ್ ಅನ್ನ ಗೆಲ್ಲಬೇಕು ಅನ್ನುವಂಥ ಹುನ್ನಾರಕ್ಕೆ SIR ಖಂಡಿತವಾಗಿಯೂ ಬೆಂಕಿ ಹಾಕಿದೆ. 1.5 ಕೋಟಿ ಅಕ್ರಮ ಮತದಾರರನ್ನ ಡಿಲೀಟ್ ಮಾಡುವುದು ಅಂದ್ರೆ ಏನು ಹುಡುಗಾಟಿಗೆನಾ? SIR ಮೂಲಕ ನೀವೇನಾದರೂ ತನಿಖೆಯನ್ನು ಮುಂದುವರಿಸಿ ಅಕ್ರಮ ಮತದಾರರು ಅನ್ನುವ ನೆಲೆಯಲ್ಲಿ ವೋಟ್ ಲಿಸ್ಟನ್ನ ಡಿಲೀಟ್ ಮಾಡ್ತೀರಿ ಅಂತ ಆದರೆ ಬೆಂಕಿ ಬೀಳುತ್ತೆ ಅಂತ ಹೇಳಿದರು. ಆದರೆ ಅದು ಯಾವ ಗೊಡ್ಡು ಬೆದರಿಕೆಗೂ ಎಲೆಕ್ಷನ್ ಕಮಿಷನ್ ಕೇರ್ ಮಾಡಿಲ್ಲ. ತನ್ನ ತನಿಖಾ ಕೆಲಸವನ್ನ, ತನ್ನ ಶೋಧ ಕಾರ್ಯವನ್ನ ಅದು ನಿರಂತರವಾಗಿ ಮುಂದುವರಿಸಿದೆ. ಏನು ಕೊನೆಯ ಘಟ್ಟದಲ್ಲಿದೆ ಈಗ 1.5 ಕೋಟಿ ಅಕ್ರಮ ಮತದಾರರ ವೋಟರ್ ಲಿಸ್ಟು ಡಿಲೀಟ್ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಇಡೀ ದೇಶದಲ್ಲಿ ಅಕ್ರಮ ವಲಸಿಗಾರರು ಬಾಂಗ್ಲಾದಿಂದ ನುಸುಳಿಕೆ ಇರಬಹುದಾದಂಥ ಎಲ್ಲ ಗಡಿಗಳನ್ನು ಬಂದ್ ಮಾಡಿದರೆ
ಕೇವಲ ಪಶ್ಚಿಮ ಬಂಗಾಳದ ಗಡಿ ಮಾತ್ರ ಓಪನ್ ಇದೆ. ಬಿಕಾಸ್ ದೀದಿ ಅವರ ಒಂದು ಹಠ, ಹೋರಾಟ. ರತ್ನಗಂಬಳಿ ಬಾಂಗ್ಲಾ ವಲಸಿಗರಿಗೆ, ಆ ಬಾಂಗ್ಲಾ ವಲಸಿಗರನ್ನೇ ಆಸ್ತಿಯಾಗಿಸಿಕೊಂಡು ಇವತ್ತಿನವರೆಗೆ ಚುನಾವಣೆಯನ್ನ ಗೆದ್ದಂತ ಒಂದು ವ್ಯವಸ್ಥೆಗೆ ಕಾನೂನಾತ್ಮಕವಾಗಿ ಅಕ್ರಮ ವೋಟರ್ ಲಿಸ್ಟ್, ವೋಟರ್ ಐ ಡಿ, ಆಧಾರ್ ಕಾರ್ಡು, ಮನೆ ಏನು ಬೇಕವರಿಗೆ ಎಲ್ಲವನ್ನ ಕೊಟ್ಟು ಒತ್ತಿ ನನ್ನ ಪಕ್ಷಕ್ಕೆ ಅನ್ನುವ ರೀತಿಯಲ್ಲಿ ಏನಿತ್ತಲ್ಲ, ಅದನ್ನ ಇಡೀ ಅಲ್ಲಿ ಎಲೆಕ್ಷನ್ ಕಮಿಷನ್ನು ಧೂಳಿಪಟ ಮಾಡಿತು. ಬಿಹಾರದಲ್ಲಿ ಏನಾಯಿತು, ಮಧ್ಯಪ್ರದೇಶದಲ್ಲಿ ಏನಾಯಿತು ಕಂಡಿದ್ದೇವೆ. ಎಲ್ಲ ರಾಜ್ಯಗಳಲ್ಲೂ ಈಗ ಆಗ್ತಾ ಇದೆ, ಕರ್ನಾಟಕವನ್ನು ಬಿಟ್ಟಿಲ್ಲ. ಆ ರೀತಿಯಲ್ಲಿ ಆಗ್ತಾ ಇರುವಂಥ SIR ಕಾರ್ಯಾಚರಣೆಯಲ್ಲಿ ಬಂದಂಥ ಫಲಿತಾಂಶ, ಅಕ್ರಮ ವಲಸಿಗರೆಲ್ಲ ಎದ್ನೋ ಬಿದ್ನೋ ಅಂತ ಓಡಿ ವಾಪಸ್ಸು ಬಾಂಗ್ಲಾಕ್ಕೆ ಹೊರಟಂಥ ರೀತಿ, ಇವೆಲ್ಲವನ್ನ ನೋಡಿ ಕಂಗಾಲಾಗಿ ನಾನು ನಿಂತ ನೆಲವೇ ನನ್ನನ್ನು ನುಂಗೀತೆ ಅನ್ನುವಂಥ ಒಂದು ಭಯದಲ್ಲಿದ್ದಂಥ ಇದೇ ಹೊತ್ತಿನಲ್ಲಿ ಐಪ್ಯಾಕಿನ ಮೇಲೆ ಇಡಿ ಏನು ದಾಳಿ ಮಾಡಿತ್ತಲ್ಲ, ಇದನ್ನ ನಾನು ಬ್ರಹ್ಮಾಸ್ತ್ರವಾಗಿ ಬಳಸಬೇಕು, ಒಂದೇ ಸಿದ್ಧಾಂತ. ಆದರೆ ಇಡಿ ಯಾವ ರೀತಿ ಗರುಡ ಪಾತಾಳ ಹಾಕಿದೆ ಅನ್ನೋದರ ಅಂದಾಜು ದೀದಿಗೆ ಸಿಗಲಿಲ್ಲ. ಅದು ಈಗ ಹೊರಗೆ ಬಿದ್ದಿದೆ. ಸಾಂವಿಧಾನಿಕ ಸಂಸ್ಥೆಯ ಸ್ವಾಯತ್ತೆಗೆ, ಸ್ವಾತಂತ್ರ್ಯಕ್ಕೆ, ಕಾರ್ಯವಿಧಾನಕ್ಕೆ ಒಬ್ಬ ಮುಖ್ಯಮಂತ್ರಿಯಾಗಿ ಮಾಡಿದ ಅಡ್ಡಿ ಇದೆಯಲ್ಲ, ಇದು ಈ ದೇಶದಲ್ಲೇ ಪ್ರಥಮ. ಮತ್ತೆ ಅದು ಕಾನೂನಾತ್ಮಕವಾಗಿ ಅತ್ಯಂತ ಪ್ರಬಲವಾದಂಥ ದಾಳಿ, ಕಾನೂನನ್ನು ಕೈಗೆ ತೆಗೆದುಕೊಂಡದ್ದು, ಅಪರಾಧ ಆರೋಪ. ಇದನ್ನೇ ಈಗ ಇಡಿ ನ್ಯಾಯಾಂಗದ ಎದುರು ಮೊಕದ್ದಮೆಯನ್ನು ದಾಖಲಿಸಿದೆ. ನಮ್ಮ ಕಾರ್ಯಾಚರಣೆಗೆ ಅಡ್ಡಿ ಮಾಡಿದ್ದು, ಕೋಲ್ ಸ್ಮಗ್ಲಿಂಗ್ ಮತ್ತು ಮನಿ ಲಾಂಡ್ರಿಂಗ್ ಮಾಡಿದಂಥ ವ್ಯಕ್ತಿಗಳ ರಕ್ಷಣೆಗೆ ಸ್ವತಃ ಮುಖ್ಯಮಂತ್ರಿ ಅವರು ಬಂದದ್ದು, ನಮ್ಮ ಮೇಲೆ ಬಲಾತ್ಕಾರ, ನಮ್ಮ ಲ್ಯಾಪ್ಟಾಪು, ಫೋನು, ಸೂಕ್ಷ್ಮ ದಾಖಲೆಗಳನ್ನು ಕದ್ದೊಯ್ದದ್ದು, ಈ ಆರೋಪವನ್ನು ಇಟ್ಟುಕೊಂಡು ಈಗ ಕೋರ್ಟ್ ಮೆಟ್ಟಿಲೇರಿದೆ ಇಡಿ. ಅದಕ್ಕಿಂತ ಮುಖ್ಯವಾಗಿ ಇದೇ ಪ್ರಕರಣವನ್ನು ಇಟ್ಟುಕೊಂಡು ಅಮಿತ್ ಶಾ ಮತ್ತು ಕೇಂದ್ರ ಸರ್ಕಾರ TMC ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ನಮ್ಮ ಎಲೆಕ್ಷನ್ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಂಥ ಐಪ್ಯಾಕ್ ಸಂಸ್ಥೆಯ ಮೇಲೆ, ಏಜೆನ್ಸಿಯ ಮೇಲೆ ದಾಳಿ ಮಾಡಿದ್ದು ಅಂತಂದ್ರೆ ಅದು TMC ಮೇಲೆ ದಾಳಿ ಮಾಡಿದ್ದು. ನಮ್ಮ IT ಸೆಲ್ಲನ್ನು, ಮಾಧ್ಯಮದ ಇದನ್ನು ಎಲ್ಲವನ್ನು ಅವರೇ ನೋಡ್ತಾ ಇದ್ರು. ನಮ್ಮ ಅಭ್ಯರ್ಥಿಗಳ ಲಿಸ್ಟು, ನಮ್ಮ ಸ್ಟ್ರಾಟಜಿ, ನಮ್ಮ ಎಲ್ಲ ಯೋಜನೆಗಳು ಅದರಲ್ಲಿದ್ದುವು. ಅದನ್ನೇ ಕದಿಲಿಕ್ಕೆ ಇಡಿಯನ್ನು ಬಳಸಿದ್ದಾರೆ ಅಮಿತ್ ಶಾ ಅಂತೇಳಿ ದೆಹಲಿಯಲ್ಲೂ ಅಮಿತ್ ಶಾ ಮನೆ ಎದುರು ಉಗ್ರವಾದಂಥ TMC ಸದಸ್ಯರ ಪ್ರತಿಭಟನೆ ಆಯಿತು, ಅಲ್ಲಿ ಬಂಧನವೂ ಆಯಿತು. ಸ್ವತಃ ಮುಖ್ಯಮಂತ್ರಿಗಳೇ ಲೀಡ್ ಮಾಡಿ ವೆಸ್ಟ್ ಬೆಂಗಾಲದಲ್ಲಿ ಬೀದಿಗಿಳಿದು ಕೇಂದ್ರ ಸರ್ಕಾರ, ಅಮಿತ್ ಶಾ ಇಡಿಯನ್ನು ಬಳಸಿಕೊಂಡು TMCಯ ಚುನಾವಣಾ ಕಾರ್ಯತಂತ್ರವನ್ನು ಮತ್ತು ನಮ್ಮ ರಹಸ್ಯ ಕಾರ್ಯಾಚರಣೆಯನ್ನು ಕದಿಲಿಕ್ಕೆ ಬಂದಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿ ಹೋರಾಟವನ್ನು ಅಲ್ಲಿ ಮಾಡಿ ಆಯಿತು, ಪ್ರತಿಭಟನೆ ಆಯಿತು. ಆದರೆ ಅಸಲಿಯತ್ತು ಏನು? ಇಡಿ ಯಾವ ರೀತಿ ಗರುಡ ಪಾತಾಳ ಹಾಕಿತ್ತು? ಇಡಿ ಏನು ಬರೀ ಸುಖ ಸುಮ್ಮನೆ ಬಂದು ರೈಡ್ ಮಾಡಿತ್ತು ಅಂತ ಭಾವಿಸಿದ್ರೇನು? ಅಲ್ಲವೇ ಅಲ್ಲ. ಇವತ್ತು ಮಮತಾ ಬ್ಯಾನರ್ಜಿ ಮತ್ತು TMCಯ ಈ ಮನಿ ಲಾಂಡ್ರಿಂಗ್, ಕೋಲ್, ಈ ಸ್ಮಗ್ಲಿಂಗ್ನ ದರಿದ್ರರನ್ನ, ಕುಳಗಳನ್ನ ರಕ್ಷಿಸಲಿಕ್ಕೆ ಹೊರಟದ್ದು ಯಾಕೆ? ಈ ರಹಸ್ಯವನ್ನ ಈಗ ಭೇದಿಸಿದೆ. ಹಾಗಾದ್ರೆ ಅದರ ಇರುವ ವಿವರಗಳೇನು? ಇಲ್ಲಿ ಈಗ ಕೇವಲ ಇಡಿ ಅಲ್ಲ, CBI ಕೂಡ ಎಂಟ್ರಿ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಅದರ ಜೊತೆಗೆ ಬದ್ಧ ದಾಖಲೆಗಳು, ಸ್ಮಗ್ಲರ್ಗಳು, ವಾಟ್ಸ್ಆ್ಯಪ್ ಚಾಟು ಎಲ್ಲವನ್ನ ಇಟ್ಟುಕೊಂಡು ಈಗ ಮಮತಾ ಬ್ಯಾನರ್ಜಿ ಅವರ ಕುತ್ತಿಗೆಗೆ ಹಿಡಿಲಿಕ್ಕೆ ಇಡಿ ತಯಾರಾಗಿದೆ. ಅದೆಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು.
ಇಲ್ಲಿಯವರೆಗೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನೋಡಿ, ಮೊದಲನೇ ಪ್ರಶ್ನೆ, ಇಡಿ ಅಂತ ಕೇಂದ್ರ ತನಿಖಾ ದಳಕ್ಕೆ ತನ್ನದೇ ಆದಂಥ ಸಾಂವಿಧಾನಿಕ ಹಕ್ಕು ಬಾಧ್ಯತೆಗಳಿವೆ, ಸ್ವಾಯತ್ತೆ ಇದೆ, ಸ್ವಾತಂತ್ರ್ಯವಿದೆ. ಅದು ಮುಖ್ಯಮಂತ್ರಿಯಿಂದ ಹಿಡಿದು ಯಾರನ್ನೂ ಯಾವ ಹೊತ್ತಿನಲ್ಲೂ ತನ್ನ ಸಾಕ್ಷ್ಯ ಆಧಾರಗಳ ಮೂಲಕ ಕಾನೂನಾತ್ಮಕವಾಗಿ ಅವರ ಮನೆಯ ಕಚೇರಿಯ ಬಾಗಿಲನ್ನು ತಟ್ಟಬಹುದು, ತನಿಖೆಯನ್ನು ಮಾಡಬಹುದು. ಮಾಡಿದ ತನಿಖೆಗಳನ್ನು ನೀವೀಗಾಗಲೇ ಗಮನಿಸಿದ್ದೀರಿ. ಇಲ್ಲಿ ಐಪ್ಯಾಕ್ ಅನ್ನುವಂಥ ಏನು ಏಜೆನ್ಸಿ ಇದೆ, ಅದರ ಮೇಲೆ ನಡೆದ ದಾಳಿ ಯಾವುದೇ ರಾಜಕೀಯ ದಾಳಿ ಅಲ್ಲ. ಐಪ್ಯಾಕ್ ಸಂಸ್ಥೆಗೂ TMCಗೂ ಯಾವುದೇ ರೀತಿಯ ರಾಜಕೀಯ ಸಂಬಂಧ ಇಲ್ಲ. ಕೇವಲ ಚುನಾವಣೆಯ ಸಂದರ್ಭದಲ್ಲಿ ಒಂದು ಸ್ಟ್ರಾಟಜಿಕಲ್ ಪ್ಲಾನಿಂಗ್ ಮಾಡಲಿಕ್ಕೆ ಇರುವಂಥ ಒಂದು ಸಂಸ್ಥೆ. ಕಳೆದ ಚುನಾವಣೆಯಲ್ಲೂ ಕೂಡ ಈ ಸಂಸ್ಥೆ ಕೆಲಸ ಮಾಡಿತ್ತು. ಆ ಮೂಲಕವೇ ಭರ್ಜರಿಯಾಗಿ TMC ಗೆಲುವನ್ನು ಸಾಧಿಸಿತ್ತು. ಈಗಲೂ ಕೂಡ ಅದೇ ಹಿನ್ನೆಲೆಯಲ್ಲಿ ಐಪ್ಯಾಕ್ ಸಂಸ್ಥೆ ಮೇದಲ್ಲಿ ಬರುವಂಥ ಚುನಾವಣೆಗೆ TMC ಪಕ್ಷಕ್ಕೆ ಅದು ಸ್ಟ್ರಾಟಜಿಕಲ್ ಪ್ಲಾನಿಂಗ್ ಅನ್ನು ಮಾಡ್ತಾ ಇದೆ. ಆದರೆ ಇಡಿ ಹೇಳ್ತಾ ಇರುವಂಥದ್ದು, ನಾನು ಇಲ್ಲಿವರೆಗೆ ಹೇಳಿದ್ದೆಲ್ಲ ಇಡಿಯ ಮಾತುಗಳಿವು. ಇಡಿ ಹೇಳ್ತಾ ಇರುವಂಥದ್ದೇನು, ಯಾವುದೇ ರಾಜಕೀಯ ದುರುದ್ದೇಶದ ದಾಳಿಯೇ ಅಲ್ಲ ಇದು ಅಂತ. ಪೊಲಿಟಿಕಲ್ ಯಾವುದೂ ಅಂಶಗಳು ಇಲ್ಲಿ ಒಳಗೊಂಡಿಲ್ಲ. ನಾವು ದಾಳಿ ಮಾಡಿದ್ದು ಯಾಕೆ? ಒಂದು ಕೋಲ್ ಸ್ಮಗ್ಲಿಂಗ್, ಇನ್ನೊಂದು ಮನಿ ಲ್ಯಾಂಡ್ರಿಂಗ್. ಕೋಟಿ ಕೋಟಿ ಹಣ ಹವಾಲಾ ನೆಟ್ವರ್ಕ್ ಮೂಲಕ, ಏಜೆನ್ಸಿ ಮೂಲಕ ಇಲ್ಲಿ ವಿಲೇವಾರಿ ಆಗಿದೆ. ನಮಗದಕ್ಕೆ ಸಾಕ್ಷ್ಯಗಳು ಬಲವಾಗಿ ಸಿಕ್ಕಿವೆ. ಆ ಸಾಕ್ಷ್ಯಗಳ ಆಧಾರದಲ್ಲೇ ನಾವು ದಾಳಿಯನ್ನು ಮಾಡಿದ್ದೇವೆ. ಇದರಲ್ಲಿ ರಾಜಕೀಯವಾದಂಥ ಯಾವ ಕಾರಣಗಳು ಇಲ್ಲ, ಯಾವ ಒಂದು ವಾಸನೆಯೂ ಇಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಇಡಿ ಕೋರ್ಟಿನೆದುರು ತನ್ನ ವಾದವನ್ನು ಮಂಡಿಸಿದೆ, ಮತ್ತೆ ದೂರನ್ನು ದಾಖಲಿಸಿದೆ. ನಾವು ನಿಮಗೆ ಹೇಳುವುದಿಲ್ಲ, ನಾವು ಕೋರ್ಟಿಗೆ ಹೇಳ್ತೇವೆ. ನಮ್ಮ ಹತ್ರ ಏನೇನು ದಾಖಲೆಗಳಿದೆ ಅದೆಲ್ಲವನ್ನು ಕೋರ್ಟ್ ಎದುರು ಪ್ರಸ್ತುತಪಡಿಸ್ತೇವೆ. ಒಂದು ಪಾಯಿಂಟ್. ಇನ್ನೊಂದು, ಇಡಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕೇಂದ್ರ ತನಿಖಾ ದಳದ ಕಾರ್ಯಾಚರಣೆಗೆ, ಸ್ವಾಯತ್ತೆಗೆ, ಸಾಂವಿಧಾನಿಕವಾದಂಥ ನಮ್ಮ ಹಕ್ಕು ಬಾಧ್ಯತೆ ಮೇಲೆ ಸ್ವತಃ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳು ಅಡೆತಡೆಯನ್ನು ಉಂಟು ಮಾಡಿದ್ದಾರೆ, ಬಾಧೆಯನ್ನು ತಂದಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಲ್ಯಾಪ್ಟಾಪ್, ಫೋನ್, ನಮ್ಮ ಎಲ್ಲ ತನಿಖೆಯ ಆಧಾರಕ್ಕೆ, ಮಿತಿಗೆ ಒಳಪಡುವ ಸೂಕ್ಷ್ಮ ದಾಖಲೆಗಳು ಎಲ್ಲವನ್ನು ಅವರು ಕದ್ದೊಯ್ದಿದ್ದಾರೆ ಅನ್ನುವ ಆರೋಪದ ಮೇಲೆ ಈಗ ಇಡಿ ಕೋರ್ಟಿನ ಮೊರೆ ಹೋಗಿದೆ. ಗುರುವಾರ ಮಧ್ಯಾಹ್ನ ಈ ಎಲ್ಲ ಘಟನೆಗಳು ನಡೆದಿದೆ. ತನ್ನ ಪ್ರಭಾವ, ತನ್ನ ಕುರ್ಚಿಯ ಪ್ರಭಾವ, ಅಧಿಕಾರದ ಪ್ರಭಾವ ಎಲ್ಲವನ್ನ ಬಳಸಿಕೊಂಡು ರಾಜ್ಯದ ಪೊಲೀಸ್ ಅಧಿಕಾರಿಗಳು ಮತ್ತು ತುಕಡಿಯ ಸಮೇತ ಇಡಿ ಎಲ್ಲಿ ತನ್ನ ಕಾನೂನಾತ್ಮಕವಾದಂಥ ಕಾರ್ಯಾಚರಣೆಯನ್ನು ಮಾಡ್ತಾ ಇತ್ತೋ ಅಲ್ಲಿ ದಾಳಿಯನ್ನು ಮಾಡಿದ್ದಷ್ಟೇ ಅಲ್ಲ, ಮಾಧ್ಯಮದವ್ರನ್ನೆಲ್ಲ ತಳ್ಳಿ ಒಳಗಡೆ ಹೋಗಿ ಒಂದಿಷ್ಟು ಹೊತ್ತು ಹೈಡ್ರಾಮಾ ಮಾಡಿ ಆಮೇಲೆ ಅಲ್ಲಿಯ ಸೂಕ್ಷ್ಮ ದಾಖಲೆಗಳನ್ನು ಸಹಿತ ಹೊರಗೆ ಬಂದದ್ದು ಈ ದೇಶದ ಇಡೀ ಜನಕೋಟಿಯನ್ನು ಬೆಚ್ಚಿ ಬೀಳಿಸಿದೆ. ಸಾಂವಿಧಾನಿಕವಾದ ಹುದ್ದೆಯಲ್ಲಿದ್ದಂಥ ಒಬ್ಬ ವ್ಯಕ್ತಿ ಸಾಂವಿಧಾನಿಕವಾದಂಥ ಹುದ್ದೆಯಲ್ಲಿರುವಂಥ ಇನ್ನೊಂದು ಒಂದು ತನಿಖಾ ಸಂಸ್ಥೆಯ ಸ್ವಾಯತ್ತೆಯ ಮೇಲೆ ಮಾಡಿದಂಥ ದಾಳಿ ಇದು ಅನ್ನುವ ಹಾಗೆ ಎಲ್ಲ ಕಡೆ ಚರ್ಚೆ ನಡೀತಾ ಇದೆ. ಆದರೆ ಈಗ ಇಡಿ ವರ್ಸಸ್ ವೆಸ್ಟ್ ಬೆಂಗಾಲ್ ಪೊಲೀಸ್, ಇಡಿ ವರ್ಸಸ್ ಮಮತಾ ಬ್ಯಾನರ್ಜಿ, ಇದು ಈಗ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ದೆಹಲಿಯಲ್ಲೂ ಪ್ರತಿಭಟನೆ, ಆಮೇಲೆ ವೆಸ್ಟ್ ಬಂಗಾಲದಲ್ಲಿ ಪ್ರತಿಭಟನೆ. ಆ ವೆಸ್ಟ್ ಬಂಗಾಲದಲ್ಲಿ ನಡೀತಾ ಇರುವಂಥ ಪ್ರತಿಭಟನೆಗೆ ಸ್ವತಃ ಮುಖ್ಯಮಂತ್ರಿಯವರೇ ಅದನ್ನು ಮುನ್ನಡೆಸಿದ್ದಾರೆ.
ಇವೆಲ್ಲವೂ ಘಟನೆ ನಡೆದಿದೆ. ಈ ಐಪ್ಯಾಕ್ ಸಂಸ್ಥೆ ಪ್ರಶಾಂತ್ ಕಿಶೋರ್ ಅವರ ನೇತೃತ್ವದಲ್ಲಿ ಹುಟ್ಟಿತ್ತು. ಅವರ ನೇತೃತ್ವದಲ್ಲೇ ಹಿಂದಿನ ಚುನಾವಣೆಯನ್ನ TMC ಗೆದ್ದಿದ್ದು ಕೂಡ ಈ ಮುಂದಿನ ಎಲೆಕ್ಷನ್ನಿಗೂ ಅದೇ ಸ್ಟ್ರಾಟಜಿಯನ್ನು ಮಾಡಲಿಕ್ಕೆ ಹೊರಟಿತ್ತು. ಆದರೆ ಐಪ್ಯಾಕ್ ಏಜೆನ್ಸಿಯ ಮೇಲೆ ಇಡಿ ದಾಳಿ ಮಾಡಿದ್ದು ಯಾವುದೇ ರಾಜಕೀಯ ಕಾರಣ ಅಲ್ಲ, ಅದು ಸ್ಟ್ರಾಟಜಿ ಮಾಡ್ತಾ ಇದೆ ಅನ್ನುವ ಕಾರಣಕ್ಕಾಗಲ್ಲ, ಅಥವಾ TMCಗೂ ಅದಕ್ಕೂ ಇದೆ ಸಂಬಂಧ ಅನ್ನುವ ಕಾರಣಕ್ಕಾಗಲ್ಲ. ಆದರೆ ಈಗ ಸ್ವತಃ ಮುಖ್ಯಮಂತ್ರಿಯವರೇ ನೇರವಾಗಿ ಸ್ಮಗ್ಲರ್ಗಳನ್ನು, ಮನಿ ಲ್ಯಾಂಡ್ರಿಂಗ್ ಮಾಡುವಂಥ ವ್ಯಕ್ತಿಗಳನ್ನು ರಕ್ಷಿಸಲಿಕ್ಕೆ ಹೊರಟಂಥ ಹಿನ್ನೆಲೆಯಲ್ಲಿ ಈ ಅವ್ಯವಹಾರಕ್ಕೂ, ಈ ಸ್ಮಗ್ಲಿಂಗಿಗೂ, ಈ ಮನಿ ಲ್ಯಾಂಡ್ರಿಂಗು TMC ಪಕ್ಷಕ್ಕೂ ಇರಬಹುದಾದಂಥ ಸಂಬಂಧವನ್ನು ಇಡಿ ಹುಡುಕಿ ಕಲೆ ಹಾಕಿ ಜನರೆದುರಿಡುವ ಹಾಗೆ ಆಗಿದೆ. ಕೋಲು ಕೊಟ್ಟು ಪೆಟ್ಟು ತಿನ್ನುವ ಕತೆ ಅಂತ ನಾವೇನು ಹೇಳ್ತೇವಲ್ಲ, ಆ ಕೋಲು ಕೊಟ್ಟು ಪೆಟ್ಟು ತಿನ್ನುವ ಕಥೆಯನ್ನ ಸ್ವತಃ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯವರು ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಅದು ಹೇಗೆ? ಈಗ ಅವರು ಇಡಿ ಹೇಳ್ತಾ ಇದೆ, ನಾವು TMC ಕಚೇರಿಯ ಮೇಲೆ ದಾಳಿ ಮಾಡಿದ್ದೇವಾ? ಇಲ್ಲ. TMC ಪಾರ್ಟಿ ಕಚೇರಿ ಮೇಲೆ ದಾಳಿ ಮಾಡಿದ್ದೇವಾ? ಇಲ್ಲ. ಹಾಗಾದ್ರೆ ಐಪ್ಯಾಕ್ ಏಜೆನ್ಸಿಗೂ TMCಗೂ ಇರುವ ರಾಜಕೀಯ ಸಂಬಂಧ ಏನು? ಐಪ್ಯಾಕ್ ಸಂಸ್ಥೆ, TMC ಸಂಸ್ಥೆ ಹಾಗಾದ್ರೆ ರಾಜಕೀಯವಾಗಿ ಒಂದೇ ಸಂಸ್ಥೆನಾ? ಈ ಎಲ್ಲ ಪ್ರಶ್ನೆಗಳನ್ನ ಇಟ್ಟಿದೆ. ನಾವು ಮನಿ ಲ್ಯಾಂಡ್ರಿಂಗ್ ಮತ್ತು ಕೋಲ್ ಸ್ಮಗ್ಲಿಂಗ್ ಬಗ್ಗೆ ದಾಳಿ ಮಾಡಿದ್ದಕ್ಕೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮತ್ತು TMC ಪಕ್ಷದ ನೇತಾರರಾದಂಥ ಮಮತಾ ಬ್ಯಾನರ್ಜಿಯವರೇ ಸ್ವತಃ ಪೊಲೀಸ್ ಪಡೆಯೊಂದಿಗೆ ಬಂದು ಅದನ್ನು ತಡೆಯುವಂಥ ಪ್ರಯತ್ನವನ್ನು ಮತ್ತು ಸೂಕ್ಷ್ಮ ದಾಖಲೆಗಳನ್ನು ಕದ್ದೊಯ್ದದ್ದು ಯಾಕೆ? ಹಾಗಾದರೆ ಈ ಮನಿ ಲ್ಯಾಂಡ್ರಿಂಗು, ಈ ಸ್ಮಗ್ಲಿಂಗಿಗೂ ಇವರಿಗೂ ಏನಾದರೂ ಸಂಬಂಧ ಇದೆಯಾ? ಈ ಪ್ರಶ್ನೆಯನ್ನ ಇಡಿ ಈಗ ದೇಶದ ಮುಂದೆ ಇಟ್ಟಿದೆ, ನ್ಯಾಯಾಲಯದ ಮುಂದೆ ಇಟ್ಟಿದೆ. ಜನರು ಕೂಡ ಇದೇ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಈ ದಾಳಿ ಕೇವಲ ಐಪ್ಯಾಕ್ ಸಂಸ್ಥೆಯ ಮೇಲೆ ಮಾತ್ರ ಆಗಿಲ್ಲ, 10 ಕಡೆ ನಡೆದಿದೆ. 6 ಕಡೆ ವೆಸ್ಟ್ ಬೆಂಗಾಲ್, 4 ಕಡೆ ದೆಹಲಿಯಲ್ಲಿ ನಡೆದಿದೆ ಏಕಕಾಲದಲ್ಲಿ. ಮತ್ತೆ ಇದು ಒಂದೇ ಕಾರಣ, ಕೋಲ್ ಸ್ಮಗ್ಲಿಂಗ್ ಅಂಡ್ ಮನಿ ಲ್ಯಾಂಡ್ರಿಂಗ್ ಅಷ್ಟೇ, ಬೇರೆ ಏನೂ ಇಲ್ಲ. ಅದನ್ನ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹಾಗಾಗಿನೇ ಕಾನೂನಿನ ಉಲ್ಲಂಘನೆ, ಸಂವಿಧಾನದ ಉಲ್ಲಂಘನೆ, ಪ್ರಜಾಸತ್ತಾತ್ಮಕವಾದ ಎಲ್ಲ ಮಿತಿಗಳ ಉಲ್ಲಂಘನೆಯನ್ನ ದೀದಿ ಮಾಡಿದ್ದಾರೆ ಅಂತ ಇಡಿ ಕೋರ್ಟಿನಲ್ಲಿ ದಾವೆ ಹೂಡಿದೆ. ಹಾಗಾದ್ರೆ ಇಲ್ಲೊಂದು ಪ್ರಶ್ನೆ ಬರ್ತದೆ, ಏಕಾಏಕಿ ಒಬ್ಬ ಮುಖ್ಯಮಂತ್ರಿ ಒಂದು ಎಲೆಕ್ಷನ್ನಿಗೆ ತನಗೆ ಕೊಡುವ ಸ್ಟ್ರಾಟಜಿಯನ್ನ ಮಾಡುವಂತ ಏಜೆನ್ಸಿಯ ಮೇಲೆ ದೇಶದ ಉನ್ನತವಾದಂಥ ತನಿಖಾ ಸಂಸ್ಥೆ ದಾಳಿಯಾದಾಗ ಸ್ವತಃ ಮುಖ್ಯಮಂತ್ರಿಗಳೇ ಅದನ್ನು ತಡೆಯುವ ಕೆಲಸ ಮತ್ತು ಅದರ ಸೂಕ್ಷ್ಮ ದಾಖಲೆಗಳನ್ನು ಹೊತ್ತೊಯ್ಯುವ ಕೆಲಸವನ್ನ ಮಾಡಿದ್ದಾದರೂ ಯಾಕೆ? ಈಗ ಮಮತಾ ಬ್ಯಾನರ್ಜಿ ಅವರ ವರ್ಷನ್ ಏನು? ನಮ್ಮ ಎಲೆಕ್ಷನ್ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ರು ಐಪ್ಯಾಕ್ ಸಂಸ್ಥೆ, ಅಲ್ಲಿ ನಮ್ಮ ಅಭ್ಯರ್ಥಿಗಳ ಲಿಸ್ಟು, ಆಮೇಲೆ ನಾವು ಏನೇನು ಸ್ಟ್ರಾಟಜಿ ಮಾಡ್ತಾ ಇದ್ದೇವೆ ಅದು ಎಲ್ಲವೂ ಇತ್ತು. ಅದನ್ನ ಕದ್ದೊಯ್ಯಲಿಕ್ಕೆ ಅಂತಲೇ ಇಡಿಯನ್ನ ಕಳಿಸಿದ್ದಾರೆ ಅಮಿತ್ ಶಾ. ಆದರೆ ಬಿಜೆಪಿ ಹೇಳ್ತಾ ಇರುವಂತದ್ದೇನು, ಇದಕ್ಕೂ ನಮಗೂ ಯಾವ ಸಂಬಂಧವೂ ಇಲ್ಲ, ರಾಜಕೀಯ ಕಾರಣಗಳು ಇಲ್ಲವೇ ಇಲ್ಲ. ಇಡಿ ಈಗ ಕೋರ್ಟ್ಗೆ ಹೋಗಿದೆ, ಕೋರ್ಟಲ್ಲಿ ತಾನು ದಾಳಿಯನ್ನು ಯಾಕೆ ಮಾಡಿದೆ, ನನಗಿರುವ ಆಧಾರಗಳು ಏನು, ನನಗಿರುವ ಕಾನೂನಿನ ನೆಲೆಗಳು ಏನು, ನಾವು ಯಾವ್ಯಾವ ಕಾನೂನಿನ ಎಲ್ಲ ಒಂದು ಸೂತ್ರ ಸಂಧಾನವನ್ನು ಹೇಗೆ ಪೂರೈಸಿಕೊಂಡು ಅಲ್ಲಿ ಬಂದು ನಾವು ಈಗ ದಾಳಿ ಮಾಡಿದ್ದೇವೆ. ಈ ದಾಳಿಯ ಮುಖ್ಯ ಉದ್ದೇಶವೇ ಓನ್ಲಿ ಕೋಲ್ ಸ್ಮಗ್ಲಿಂಗ್ ಅಂಡ್ ಮನಿ ಲಾಂಡ್ರಿಂಗ್ ಬಿಟ್ರೆ ಬೇರೆ ಇಲ್ಲ. ಅದನ್ನು ಅವರು ಸಾಕ್ಷ್ಯ ಸಮೇತ ಕೋರ್ಟಲ್ಲಿ ಮಂಡಿಸ್ತಾರೆ, ಅಲ್ಲಿ ಉತ್ತರ ಕೊಡಿ. ನೀವು ಎಲೆಕ್ಷನ್ನಿಗೂ ಜನರಿಗೆ ಮರಳು ಮಾಡಲಿಕ್ಕೂ ಇದನ್ನು ಬಳಸ್ಕೊಂಡು ಇದರ ಅನುಕಂಪವನ್ನು ಪಡ್ಕೊಳ್ಳುವಂಥದ್ದು ನಿಮಗೆ ನಿರಂತರವಾಗಿ ಬಂದಂಥ ಚಾಳಿ. ಇದು ಬಿಜೆಪಿಯ ದಾಳಿ. ಯಾಕೆಂದರೆ CBI ದಾಳಿ ಮಾಡಿದಾಗಲೂ ಇದೇ ಟೆಕ್ನಿಕ್ಕು, ಈಗ ಇಡಿ ದಾಳಿ ಆದಾಗಲೂ ಅದಕ್ಕಿಂತ ದೊಡ್ಡ ಮಟ್ಟದ ಟೆಕ್ನಿಕನ್ನು ದೀದಿ ಬಳಸಿದ್ದಾರೆ ಅನ್ನೋದು ಬಿಜೆಪಿಯ ಆರೋಪ. ಈಗಿರುವಂಥ ಪ್ರಶ್ನೆ ಏನು, ಐಪ್ಯಾಕ್ ಸಂಸ್ಥೆ ಮೇಲೆ ದಾಳಿ ಮಾಡಿದಾಗ ಏಕದಂ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರೇ
ಪಡೆ ಸಮೇತ ಯಾಕೆ ಓಡಿ ಬಂದ್ರು? ಯಾಕೆ ಅಷ್ಟು ಲಘು ಬಗೆನೆ ಅಲ್ಲಿರುವಂತ ಲ್ಯಾಪ್ಟಾಪ್ ಗೀಟಾಪ್ ಫೋನು ಗೀನು ಎಲ್ಲ ದಾಖಲೆಗಳನ್ನ ಎದೆಗೆ ಹಚ್ಕೊಂಡು ಯಾಕೆ ಓಡಿದ್ರು? ಈ ಪ್ರಶ್ನೆಗೆ ಇಡೀ ದೇಶ ಈಗ ಉತ್ತರವನ್ನ ಕೇಳ್ತಾ ಇದೆ. ಒಂದು, ಅಮಿತ್ ಶಾ ಅವರ ರಾಜಕೀಯ ಟ್ಯಾಕ್ಟಿಸೇ ಇದು. ಐಪ್ಯಾಕ್ ಸಂಸ್ಥೆಯಲ್ಲಿದ್ದಂಥ ರಹಸ್ಯ ದಾಖಲೆಗಳನ್ನ, ಎಲೆಕ್ಷನ್ ಸ್ಟ್ರಾಟಜಿಗೆ ಸಂಬಂಧಪಟ್ಟದ್ದನ್ನ ಇಡಿಯ ಮೂಲಕ ಕರೆತರುವ ಅಥವಾ ಅಲ್ಲಿಂದ ಅದನ್ನ ಎತ್ಕೊಂಡು ಬರುವ ಕೆಲಸವನ್ನ ದೇಶದ ಗೃಹ ಮಂತ್ರಿಯಾಗಿ ಅಂತ ಕ್ಷುಲ್ಲಕ ವ್ಯವಹಾರಕ್ಕೆ ಅವರು ಇಳಿದ್ರೆ ಇದು ರಾಜಕೀಯ ಷಡ್ಯಂತ್ರವೇ, ರಾಜಕೀಯ ದ್ವೇಷವೇ ಇತ್ಯಾದಿ ಪ್ರಶ್ನೆಗಳನ್ನ ಈಗ ಮಮತಾ ಬ್ಯಾನರ್ಜಿ ಅವರು ಹುಟ್ಟುಹಾಕಿದ್ದಾರೆ. ಅದಕ್ಕೆ ಇಡಿ ತನ್ನ ಸಂಪೂರ್ಣವಾದಂಥ ತನಿಖೆಯ ವಿಧಿ ವಿಧಾನ ರಹಸ್ಯ ಎಲ್ಲವನ್ನು ಈಗ ಕೋರ್ಟಿನೆದುರು ಪ್ರಚುರಪಡಿಸಿದೆ. ಆ ವಿಷಯಗಳೀಗ ಬಹಿರಂಗವೂ ಆಗಿದೆ. ಆ ಮೂಲಕ ಈ ಪ್ರಕರಣಕ್ಕೆ ಸಿಬಿಐ ಎಂಟ್ರಿ ಆಗುವುದು 100ಕ್ಕೆ 100 ಖಚಿತ. ಜೊತೆಗೆ ಕೋಲು ಕೊಟ್ಟು ಪೆಟ್ಟು ತಿನ್ನುವಂತ ಕೆಲಸವನ್ನ ದೀದಿ ಮಾಡಿದ್ರು ಅನ್ನೋದು ಅಷ್ಟೇ ದಿಟ. ಈ ಪ್ರಕರಣ ಅನುಕಂಪದ ಅಲೆಯನ್ನ ಎಬ್ಬಿಸ್ತದೆ. ವೆಸ್ಟ್ ಬೆಂಗಾಲದ ಜನರಿಗೆ ನನ್ನ ಮೇಲೆ ಇಡಿಯನ್ನ ಬಳಸಿ ನನ್ನ ಇಡೀದಾದಂಥ ಎಲೆಕ್ಷನ್ನ ಸ್ಟ್ರಾಟಜಿಯನ್ನ ಕದ್ದೊಯ್ಯುವ ಕೆಲಸವನ್ನು ಅಮಿತ್ ಶಾ ಮಾಡಿದ್ದಾರೆ ಅನ್ನುವಂಥ ಒಂದು ಪ್ರಪಗಾಂಡವನ್ನ ನರೇಟಿವನ್ನ ಸೃಷ್ಟಿ ಮಾಡಲಿಕ್ಕೆ ಹೊರಟಂತ ದೀದಿಗೆ ಮರ್ಮಾಘಾತವನ್ನ ಇಡಿ ನೀಡಿದೆ. ಹಾಗಾದ್ರೆ ಏನು? ಕಾನೂನಾತ್ಮಕವಾಗಿ ಈಗ ಸಿಪಿಐ ಎಡಪಕ್ಷ ಪ್ರತಿ ಸಾರಿ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಇದೇ ರೀತಿ ಇವರು ದಾಳಿ ಮಾಡ್ತಾರೆ. ಆ ಮೂಲಕ ಒಂದು ರೀತಿಯ ಗೂಂಡಾಗಿರಿ ಅದು. ಆದ್ರಿಂದ ಅವರನ್ನ ತಕ್ಷಣ ಬಂಧಿಸಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಎಡಪಕ್ಷ ತುಂಬಾ ಕಟುವಾಗಿ ಪ್ರತಿಭಟನೆಯ ಮೂಲಕ ಕೇಳ್ಕೊಂಡಿದೆ. ಒಂದು. ಎರಡನೇದಾಗಿ ಮಮತಾ ಬ್ಯಾನರ್ಜಿ ಅವರು ಇಷ್ಟು ಹತಾಶರಾದದ್ದು ಯಾಕೆ? ಇಷ್ಟು ದಿಢೀರಾಗಿ ಈ ಕಾನೂನನ್ನ ಕೈಗೆ ತೆಗೆದುಕೊಳ್ಳುವ ಮಟ್ಟಕ್ಕೆ ಇಳಿದದ್ದು ಯಾಕೆ ಅಂತಂದ್ರೆ, ಈಗಾಗಲೇ SIR ಯಾವುದೇ ಇವರ ಭಯ ಭೀತಿ ಒತ್ತಡ ದಾಳಿ ಏನೇ ಇದ್ರೂ ಅದು ತನ್ನ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ. ಅಂತಿಮ ಹಂತದಲ್ಲಿದೆ. 1.5 ಕೋಟಿ ಅಕ್ರಮ ಮತದಾರರನ್ನ ಲಿಸ್ಟ್ನಿಂದ ವಜಾ ಮಾಡುವುದಕ್ಕೆ ಅದು ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಅದು ಇವರ ಗೆಲುವಿನ ಇಡುಗಂಟಾಗಿತ್ತು, ಅವರ ಅಕ್ರಮ ಮತದಾರ. ಅದು ಒಂದು ಪಾಯಿಂಟ್. ಎರಡನೇದು, 75% ಹಿಂದೂಗಳಿದ್ದಾರೆ ವೆಸ್ಟ್ ಬೆಂಗಾಲಲ್ಲಿ. ಕೇವಲ ಅಬ್ಬರಿಸ್ತಾ ಇರುವಂಥವರು, ಕೊಲೆ ಮಾಡ್ತಾ ಇರುವಂಥವರು, ರಕ್ತಪಾತ ಮಾಡ್ತಾ ಇರುವಂಥವರು, ಹಿಂದೂಗಳ ಮನೆಗೆ ಹೋಗಿ ಎಳೆದು ಬೀದಿಗೆ ತಂದು ಕಡ್ದು ಕೊಚ್ಚಾಕ್ತಾ ಇರುವಂಥವ್ರು ಕೇವಲ 25% ಮಾತ್ರ. ಹಾಗಾಗಿ ಇಲ್ಲೀಗ BJP, ಮುಖ್ಯವಾಗಿ RSSನ ಮುಖಂಡರೇ ಅಲ್ಲಿ ಇಡೀ ತಂಡೋಪತಂಡವಾಗಿ ಇಳಿದಿದ್ದಾರೆ. ಹಿಂದೂಗಳನ್ನ ಜಾಗೃತಿ ಮಾಡ್ತಾ ಇದ್ದಾರೆ. 75% ನೀವಿರುವುದು, 25% ಅವರಿರುವುದು, ಅವರಿಂದ ನೀವು ಆಳಿಸ್ಕೊಳ್ತಾ ಇದ್ದೀರಲ್ಲ, ನಿಮಗೆ ಮಾನ ಇದೆಯಾ, ಮರ್ಯಾದೆ ಇದೆಯಾ, ಅಸ್ತಿತ್ವ ಬೇಕೋ ಬೇಡವೋ? ಹಿಂದೂಗಳ ಧ್ರುವೀಕರಣ ಆಗ್ತಾ ಇದೆ. ಆದ್ರಿಂದ ಬರುವ ಎಲೆಕ್ಷನ್ನಲ್ಲಿ ತನ್ನ ಸೋಲು ಎಲ್ಲೋ ಒಂದು ಕಡೆ ಕಣ್ಣೆದುರು ಕಾಣ್ತಾ ಇದೆ. ಹಾಗಾಗಿ ಹತಾಶರಾಗಿದ್ದಾರೆ. ಆದ್ರಿಂದ ಈಗ ಇಡಿ ದಾಳಿ ಮಾಡಿದಾಗ ಇದು ಎಲೆಕ್ಷನ್ನ ಸ್ಟ್ರಾಟಜಿ. ಎಲೆಕ್ಷನ್ನ ಸಂದರ್ಭದಲ್ಲಿ ಅಮಿತ್ ಶಾ ನಮ್ಮ ಮೇಲೆ ದಾಳಿ ಮಾಡಿಸಿದ್ದಾರೆ, ನಮ್ಮ ರಹಸ್ಯಗಳನ್ನು ಕದ್ದೊಯ್ತಾ ಇದ್ದಾರೆ, ಆ ಮೂಲಕ ನಮ್ಮನ್ನ ದಬಾವಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಇದನ್ನು ತಡೆಯಲಿಕ್ಕೆ ಹೋಗಿದ್ದೇನೆ ಅನ್ನುವಂಥ ಒಂದು ನರೇಟಿವ್ ಅನ್ನು ಸೃಷ್ಟಿ ಮಾಡಲಿಕ್ಕೆ ದಾಳಿ ಮಾಡಿದ್ದು ದೀದಿ. ಅದಕ್ಕೆ ಈಗ ಸರಿಯಾದ ಕೌಂಟ್ರನ್ನೇ ಕೊಟ್ಟಿದೆ ಇಡಿ. ನೋಡಿ, ಇದೇ ಮನಿ ಲ್ಯಾಂಡ್ರಿಂಗ್ ಮೂಲಕ ಗೋವಾಕ್ಕೆ ಎಲೆಕ್ಷನ್ನಿನ ಕಾರಣಕ್ಕಾಗಿ ಕೋಟಿ ಕೋಟಿ ಹೇಗೆ ಸರಬರಾಜಾಗಿತ್ತು ಅನ್ನೋದರ ಡಿಟೇಲ್ ರಿಪೋರ್ಟ್ ಅನ್ನು ಇಟ್ಕೊಂಡೇ ಅಲ್ಲಿ ದಾಳಿ ಮಾಡಿದ್ದು ಅನ್ನೋದನ್ನ ಈಗ ಶ್ರುತಪಡಿಸ್ತಾ ಇದೆ ಇಡಿ. ಸೇಮ್ ಟು ಸೇಮ್
ದೆಹಲಿಯ ಕೇಜ್ರಿವಾಲ್ ಜೈಲಿಗೆ ಹೋದ ಕತೆ, ದೆಹಲಿಯಲ್ಲಿ ಏನು ತಾನು ಸಾಮ್ರಾಜ್ಯ ಸ್ಥಾಪನೆ ಮಾಡಿಬಿಟ್ಟಿದ್ದೇನೆ ಅಂತೇಳಿ ದೇಶದ ಬಹುತೇಕ ರಾಜ್ಯಗಳಲ್ಲಿ ತನ್ನ ಸಾಮ್ರಾಜ್ಯ ವಿಸ್ತರಣೆ ಮಾಡಬೇಕು ಅನ್ನುವಂಥ ಬುದ್ಧಿಯಲ್ಲಿ ಪಂಜಾಬ್ಗೂ ಹೋದರು, ಗೋವಾಕ್ಕೂ ಬಂದರು. ಆ ಗೋವಾಕ್ಕೆ ಚುನಾವಣೆಗೆ ಬಂದಾಗಲೇ ಲಿಕ್ಕರ್ ಬ್ರಹ್ಮಾಸ್ತ್ರ, ಲಿಕ್ಕರ್ ಭ್ರಷ್ಟಾಚಾರ, ಆ ಮೂಲಕ ತಾನು ಏನು ಅಲ್ಲಿ ಆ ಹಣವನ್ನು ಗಳಿಸಿದ್ನೋ ಅದರ ಕೋಟಿ ಕೋಟಿ ಹಣವನ್ನು ಇದೇ ಮನಿ ಲ್ಯಾಂಡ್ರಿಂಗ್ ಮೂಲಕ, ಹವಾಲಾ ಮೂಲಕ ಕಳಿಸಿದ್ರಲ್ಲ, ಅದನ್ನು ಕಂಡುಹಿಡಿಯುವ ಮೂಲಕ, ಅದನ್ನು ಪತ್ತೆ ಹಚ್ಚುವ ಮೂಲಕ ಕೇಜ್ರಿವಾಲನ್ನು ಜೈಲಿಗೆ ಕಳಿಸಿದ್ದು. ಇದೇ ಸ್ಟ್ರಾಟಜಿ ಸೇಮ್ ಟು ಸೇಮ್ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳು TMCಯು ಮಾಡಿತ್ತು ಅನ್ನೋದನ್ನು ಇಡಿ ಈಗ ಸಂಪೂರ್ಣವಾಗಿ ಕಲೆ ಹಾಕಿದೆ. ಕೋಟಿ ಕೋಟಿ ಹಣ, ಅದರಲ್ಲೂ 20 ಕೋಟಿ ಹಣ ಹವಾಲಾ ಮೂಲಕ ಹೋದದ್ದನ್ನು ಪಿನ್ ಟು ಪಿನ್ ಕಲೆ ಹಾಕಿದೆ. ಆ ಸ್ಕ್ಯಾಮನ್ನು, ಸ್ಮಗ್ಲರ್ಗಳನ್ನು ರಕ್ಷಿಸಲಿಕ್ಕೆ ಯಾಕೆ ಎದ್ನೋ ಬಿದ್ನೋ ಅಂತ ಓಡಿ ಬಂದರು ದೀದಿ ಅನ್ನೋದಕ್ಕೆ ಇಡಿ ಈ ಸಾಕ್ಷ್ಯಗಳನ್ನು ಕೊಟ್ಟಿದೆ. ಗೋವಾ ಸೀಕ್ರೆಟ್ ಬ್ಲಾಸ್ಟ್. ಈಗ ನ್ಯಾಯಾಲಯದಲ್ಲಿ ಇದೇ ಅಸ್ತ್ರವನ್ನ, ಸೂತ್ರವನ್ನ ಇಡಿ ಮುಂದಿಟ್ಟಿದೆ. ಹವಾಲಾ ಏಜೆನ್ಸಿ ಮೂಲಕ ಗೋವಾಕ್ಕೆ ಎಷ್ಟು ಕೋಟಿ ಹಣ ಹೋಗಿತ್ತು ಅನ್ನೋದರ ಬಗ್ಗೆ ಇಡಿ ಸಂಪೂರ್ಣ ದಾಖಲೆಗಳನ್ನು ಈಗ ಕಲೆ ಹಾಕಿ, ಅದರ ವ್ಯಕ್ತಿಗಳನ್ನು ಮಾತಾಡಿಸಿ, ಅದರ ಇಡೀ ಏನು ವಾಟ್ಸಪ್ ಚಾಟ್ಗಳನ್ನು ಕೂಡ ದಾಖಲಿಸಿಕೊಂಡೆ, ಅಷ್ಟೆಲ್ಲ ಬ್ರಹ್ಮಾಸ್ತ್ರಗಳನ್ನು ಇಟ್ಟುಕೊಂಡೆ ಇಲ್ಲಿ ಬಂದು ದಾಳಿ ಮಾಡಿದ್ದು ಅನ್ನೋದನ್ನು ಈಗ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾ ಇದೆ ಇಡಿ. ಇದು ನಡೆದದ್ದು ಯಾವಾಗ? 2021ರಿಂದಲೇ ಈ ಪ್ಯಾಕ್ ಇದೆಯಲ್ಲ, ಐಪ್ಯಾಕ್ ಏಜೆನ್ಸಿ ಮತ್ತು TMC ಜಂಟಿಯಾಗಿ ಕೆಲಸ ಮಾಡ್ತಾ ಇದೆ. 2023ರಲ್ಲಿ ಈ ಹಣ ವಿಲೇವಾರಿಯಾದದ್ದು ಸೆಕ್ಷನ್ 53ರ ಪ್ರಕಾರ ಗೋವಾಕ್ಕೆ ಎಷ್ಟೆಷ್ಟು ಹಣ ಹೋಗಿತ್ತು ಅನ್ನೋದನ್ನು ಇಡಿ ಸ್ಪಷ್ಟವಾಗಿ ಕಲೆಕ್ಟ್ ಮಾಡಿದೆ. ಹವಾಲಾ ಏಜೆನ್ಸಿ ಮೂಲಕ ಕೇಜ್ರಿವಾಲ್ ಕಳಿಸಿದ ದಾರಿಯಲ್ಲೇ ಈ ಹಣವು ಹೋಗಿದೆ. ಪ್ರತೀಕ್ ಜೈನ್ ಏನು ಅಲ್ಲಿ ಟಾರ್ಗೆಟ್ ಮಾಡಿತ್ತಲ್ಲ ಇಡಿ, ಅವನ ಹಿಂದೆ ಬಹಳ ದೊಡ್ಡ ಕುಳಗಳು, ತಿಮಿಂಗಲಗಳು ಇವೆ. 2021ರಿಂದಲೇ ಐಪ್ಯಾಕ್ ಇತ್ತು. ಆ ಐಪ್ಯಾಕ್ ಏಜೆನ್ಸಿಯ ಮೂಲಕವೇ ಈ ಹವಾಲಾ ಹಗರಣ ಹೇಗೆ ನಡೆದಿತ್ತು ಅನ್ನೋದನ್ನು ಪಿನ್ ಟು ಪಿನ್ ಕಲೆ ಹಾಕಿದೆ. ಈ ಹವಾಲಾ ದಂಧೆಯ ಕಿಂಗ್ ಪಿನ್ ಯಾರಪ್ಪ ಅಂದರೆ ಅನೂಪ್ ಮಾಜಿ. ಈ ಅನೂಪ್ ಮಾಜಿಯನ್ನ ಹಿಡಿಯುವ ಮೂಲಕ 2020ರಲ್ಲಿ ಆರ್ ಕಾಂತಿಲಾಲ್ ಅನ್ನುವ ವ್ಯಕ್ತಿಯ ಮೂಲಕ, ಆ ಹವಾಲಾ ನೆಟ್ವರ್ಕ್ ನಡೆಸ್ತಾ ಇದ್ದಂಥ ಆರ್ ಕಾಂತಿಲಾಲ್ ಅವರ ಮೂಲಕ ಸಾಗರ್ ಕುಮಾರ್ ಪಟೇಲ್ಗೆ ಹಣ ವಿಲೇವಾರಿ ಆಗಿದ್ದನ್ನು ಕಲೆ ಹಾಕಿದೆ. ಆಮೇಲೆ ಅಕ್ಷಯ್ ಕುಮಾರ್ ಅನ್ನುವಂಥ ವ್ಯಕ್ತಿಯ ಮೂಲಕ 2023ರಲ್ಲಿ ಸೆಕ್ಷನ್ 53ರಲ್ಲಿ 20 ಕೋಟಿ ಹೇಗೆ ವಿಲೇವಾರಿ ಆಯಿತು TMCಯಿಂದ ಬೈ ಐಪ್ಯಾಕ್, ಈ ಎಲ್ಲ ದಾಖಲೆಗಳನ್ನು ಇಟ್ಕೊಂಡು ಈ ಐಪ್ಯಾಕ್ ಮೇಲೆ ತಾನು ಹೇಗೆ ದಾಳಿ ಮಾಡಿದೆ, ಯಾವ್ಯಾವ ರೀತಿ, ಯಾವ್ಯಾವ ವ್ಯಕ್ತಿಗಳು, ಯಾವ್ಯಾವ ಕಿಂಗ್ ಪಿನ್ನು, ಹವಾಲಾ ನೆಟ್ವರ್ಕ್ ಆರ್ ಕಾಂತಿಲಾಲ್ ಹೇಗೆ ನಡೆಸ್ತಾ ಇದ್ದ, ಇದೆಲ್ಲವನ್ನ ಇಟ್ಕೊಂಡೇ ನಾನು ದಾಳಿ ಮಾಡಿದ್ದೇನೆ, ಇದಕ್ಕೂ ಆ ರಾಜಕೀಯಕ್ಕೂ ಯಾವ ಸಂಬಂಧವೂ ಇಲ್ಲ ಅನ್ನೋದನ್ನು ಈಗ ಬಹಿರಂಗಪಡಿಸಿರೋದ್ರಿಂದ ಒಂದು CBI ಈಗ ಎಂಟ್ರಿ ಆಗುವುದು ಖಚಿತ. ಸಾಂವಿಧಾನಿಕ ಸಂಸ್ಥೆಯ ಸ್ವಾಯತ್ತೆಗೆ, ತನಿಖೆಗೆ ಅಡ್ಡಿಪಡಿಸಿದ್ದು ನಿಜ, ಕಾನೂನನ್ನು ಕೈಗೆ ತೆಗೆದುಕೊಂಡದ್ದು ಸತ್ಯ. ಈ ಎಲ್ಲ ಹಿನ್ನೆಲೆಯಲ್ಲಿ ಒಂದು CBI ಕುಣಿಕೆ ದೀದಿ ಕುತ್ತಿಗೆಗೆ, ಇನ್ನೊಂದು ಮಮತಾ ಬ್ಯಾನರ್ಜಿಯವರನ್ನು ಬಂಧಿಸುವುದು ಕೂಡ ಬಹುತೇಕ ಖಚಿತವೇ ಅನ್ನುವ ಚರ್ಚೆ ಕೂಡ ನಡೀತಾ ಇದೆ. ತನ್ನ ಮೇಲೆ ಅನಾವಶ್ಯಕವಾಗಿ ದಾಳಿ ಮಾಡ್ತಾ ಇದ್ದಾರೆ,
ನಮ್ಮ ಎಲೆಕ್ಷನ್ ಸ್ಟ್ರಾಟಜಿಗಳನ್ನು ಕದ್ಕೊಂಡು ಹೋಗ್ಲಿಕ್ಕೆ ಇಡಿಯನ್ನು ಬಳಸ್ತಾ ಇದ್ದಾರೆ ಅನ್ನುವಂಥ ನರೇಟಿವ್ಗೆ ಸರಿಯಾದ ರೀತಿಯಲ್ಲಿ ತಿರುಗೇಟು ಕೊಟ್ಟದ್ದಷ್ಟೇ ಅಲ್ಲ, ತನ್ನ ತನಿಖೆಯ ವಿವರಗಳನ್ನು ಕೂಡ ಎಷ್ಟು ಸ್ಪಷ್ಟವಾಗಿದೆ, ಎಷ್ಟು ನಿಖರವಾಗಿದೆ, ಎಷ್ಟು ಆಳವಾಗಿದೆ, ನಾವೆಲ್ಲ ಬ್ರಹ್ಮಾಸ್ತ್ರಗಳನ್ನು ಇಟ್ಕೊಂಡೇ ನಾವು ಬಂದಿದ್ದೇವೆ. ಮತ್ತು ನೀವು ಸೂಕ್ಷ್ಮ ದಾಖಲೆಗಳನ್ನು ಪರಿಶೀಲಿಸುವ ಹಂತದಲ್ಲಿ ಕದ್ದೊಯ್ದಿರ್ಬೋದು, ಆದರೆ ಪರಿಶೀಲನೆಗೆ ಬರುವ ಮೊದಲು ನಾವು ಯಾವ್ಯಾವ ದಾಖಲೆಗಳನ್ನು ಕಲೆಕ್ಟ್ ಮಾಡಿದ್ದೇವೆ ಅಂತಂದರೆ ಇದರ ಮೇಲೆ ನಾವು ಎಲ್ಲವನ್ನೂ ನಿಮ್ಮ ಅಪರಾಧವನ್ನು ಸಾಬೀತುಪಡಿಸಬಲ್ಲೆವು ಅನ್ನುವಂಥ ಒಂದು ಬ್ರಹ್ಮಾಸ್ತ್ರವನ್ನು ಇಡಿ ಕೊನೆಗೂ ಹೊರಗೆ ಹಾಕಿದ್ರಿಂದ ಇಂಗು ತಿಂದ ಮಂಗ ಆದಂಥ ಕಥೆ ದೀದೀತು. ಎಂತೆಂಥ ಸುಳ್ಳುಗಳನ್ನು, ಎಂತೆಂಥ ನರೇಟಿವ್ಗಳನ್ನು, ಎಂತೆಂಥ ಹೋರಾಟಗಳನ್ನು, ಎಂತೆಂಥ ಬೀದಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ, ಅಮಿತ್ ಶಾ ವಿರುದ್ಧ, ಮತ್ತು ಮೋದಿಯವರ ವಿರುದ್ಧ ಏನೇನೆಲ್ಲ ಡ್ರಾಮಾ, ಹೈಡ್ರಾಮಾ ಎಂಥದ್ದು ಮಾಡಿ ಏನೆಲ್ಲ ಪಶ್ಚಿಮ ಬಂಗಾಳದ ಜನರ ಮನಸ್ಸಿಗೆ ಮಂಕುಬೂದಿ ಎರಚಲಿಕ್ಕೆ ಏನು ಟ್ರೈ ಮಾಡ್ತಾ ಇದ್ರೋ ಅವೆಲ್ಲದಕ್ಕೂ ತಣ್ಣೀರು ಎರಚುವ, ಬಿಸಿ ಮುಟ್ಟಿಸುವ ಮತ್ತು ತನ್ನ ಸಾಕ್ಷ್ಯಗಳನ್ನು ಇಟ್ಟುಕೊಂಡು ಆಟ ಆಡಿಸುವ ಮತ್ತು ಅವರಿಗೆ ಬುದ್ಧಿ ಕಲಿಸುವ ಕೆಲಸಕ್ಕೆ ಇಡಿ ಸ್ಪಷ್ಟವಾಗಿ ಹೊರಟಿದೆ. ಅದರ ಬೆನ್ನಿಂದೆ ಈಗ CBI ಬರುವುದು ಖಚಿತವಾಗಿದೆ. ನಮಸ್ತೆ.